ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಳಿನ ಹಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಒಂದು ರೆಸಿಪಿಯೊಂದಿಗೆ ಒಂದು ಟಾಪಿಕ್ ಜೊತೆ ನಾನು ಮಾತಾಡೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್. ಅದು ಟಾಪಿಕ್ ಯಾವುದಪ್ಪ ಅಂದರೆ ವಿಷಯ ಸಂಬಂಧಗಳನ್ನು ಹೇಗೆ ಉಳಿಸ್ಕೊಳ್ಬೇಕು, ಸಂಬಂಧ ಹೇಗಿರಬೇಕು, ಕಷ್ಟ ಕಾಲದಲ್ಲಿ ಸಂಬಂಧಗಳು ಹೇಗಿರ್ತವೆ ಎಂಬುದನ್ನು ಇವತ್ತು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ತಿಳಿಯೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನನ್ನ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ತಾ ಇದ್ದೀರಾ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನೀವು ನನಗೆ ತುಂಬ ಸಪೋರ್ಟ್ ಕೊಡ್ತಾ ಇದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಬನ್ನಿ, ನಾನು ತಡ ಮಾಡೋದಿಲ್ಲ, ಬೇಗನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಜೀವನದಲ್ಲಿ ಹಣ, ಹೆಸರು, ಯಶಸ್ಸು ಬಹಳ ಮುಖ್ಯ ಅಲ್ವಾ? ಆದರೆ ಇವೆಲ್ಲಕ್ಕಿಂತ ಅಮೂಲ್ಯವಾದದ್ದು ಒಂದು ತುಂಬ ಮುಖ್ಯವಾದದ್ದು ಇದೆ. ಅದು ಯಾವುದೂ ಅಲ್ಲ, ನಿಜವಾದ ಸಂಬಂಧ ಅನ್ನೋದು. ಸಂಬಂಧ ಅಂದ್ರೇನು? ಸಂಬಂಧ ಅಂದರೆ ಸುಖದಲ್ಲಿ ಕೈ ಕುಲುಕೋದು ಅಲ್ಲ, ಕಷ್ಟದಲ್ಲಿ ಕೈ ಹಿಡಿಯೋದು. ನಾವು ಬರೀ ಸುಖ ಇದ್ದಾಗ ಬಂದು ಹೋಗೋದಲ್ಲ, ನಮಗೇನಾದರೂ ಕಷ್ಟ ಬಂದಾಗ ನಮ್ಮನ್ನು ಕೈ ಹಿಡಿದು ಮೇಲೆ ಕೆತ್ತುವುದು, ಅದು ಸಂಬಂಧ ಅಂತ ಕರಿಬೋದು. ಇಂದು ಈ ವಿಷಯದ ಬಗ್ಗೆನೇ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಸುಖದಲ್ಲಿ ಎಲ್ಲರ ಜೊತೆ ಆಗ್ತಾರೆ. ನಮಗೆ ಸುಖ ಇದ್ದಾಗ, ಸಂತೋಷವಿದ್ದಾಗ, ನಮಗೆ ಹಣ ಇದ್ದಾಗ ಎಲ್ಲರೂ ನಮ್ಮ ಜೊತೆನೇ ಇರ್ತಾರೆ. ನಿಮ್ಮ ಬಳಿ ಹಣ ಇದ್ರಿ, ಯಶಸ್ಸಿದ್ರಿ, ಹೆಸರಿದ್ರಿ, ಎಲ್ಲವೂ ಚೆನ್ನಾಗಿದ್ರಿ, ನಿಮ್ಮ ಸುತ್ತ ಜನ ಇರ್ತಾರೆ. ಆದರೆ ಒಂದು ದಿನ ಪರಿಸ್ಥಿತಿ ಬದಲಾದರೆ ನಿಮ್ಮ ಜೊತೆ ಯಾರೂ ಇರಲ್ಲ ಫ್ರೆಂಡ್ಸ್. ಆಗ ಯಾರು ನಿಮ್ಮ ಜೊತೆ ನಿಲ್ತಾರೋ ಅವರೇ ನಿಜವಾದ ಸಂಬಂಧಕರು, ಅವರೇ ನಿಜವಾದ ಫ್ರೆಂಡ್ಸು, ಅವರೇ ನಿಜವಾದವರು ಅಂತ ಕೂಡ ಹೇಳ್ಬೋದು. ಕಷ್ಟವೇ ನಿಜವಾದ ಪರೀಕ್ಷೆ. ನಮಗೆ ಕಷ್ಟಗಳು ಬಂದಾಗ ಪರೀಕ್ಷೆ ನಮಗೆ ಸತ್ಯ ಏನು ಅಂತ ಗೊತ್ತಾಗ್ತದೆ. ಜನರು ಯಾವ ರೀತಿಯಾಗಿರ್ತಾರೆ ಅನ್ನೋದು ನಮಗೆ ಕಷ್ಟ ಬಂದಾಗ ಮಾತ್ರ ಗೊತ್ತಾಗೋದು. ಆವಾಗಲೇ ನಾವು ಪರೀಕ್ಷೆ ಮಾಡ್ಕೊಳ್ಬೇಕಾಗುತ್ತದೆ. ಕಷ್ಟ ಬಂದಾಗ ಕೆಲವರು ದೂರ ಹೋಗ್ತಾರೆ. ಹೌದು, ನಮ್ಮನ್ನು ನೋಡಿಬಿಟ್ಟು ನಮ್ಗೆ ಏನಾದರೂ ಕಷ್ಟ ಬಂತು ಅಂದರೆ ಇವರಲ್ಲಿ ಹಣದ ಸಹಾಯ ಕೇಳ್ತಾರೋ, ನಮ್ಮನ್ನೇ ಬಂದು ಕೇಳ್ತಾರೆ ಅಂತ ಅವರು ದೂರ ಹೋಗ್ತಾರೆ. ಕೆಲವರು ಕಾರಣ ಹೇಳ್ತಾರೆ, ಇಲ್ಲ ಏನಾದರೂ ನಮ್ಗೆ ಕಷ್ಟ ಬಂದಾಗ ಅವ್ರು ಬರಲ್ಲ ನಮ್ಮ ಜೊತೆ, ಆಗ ನಾನಿಲ್ಲ, ಏನೋ ಒಂದು ಕೆಲಸ ಇತ್ತು ಹಾಗೋ ಅಂತ ಏನೋ ಒಂದು ಕಾರಣ ಹೇಳಿ ನಮ್ಮಿಂದ ದೂರ ಹೋಗ್ಬಿಡ್ತಾರೆ. ಕೆಲವರು ಸಂಪರ್ಕವೇ ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ. ಅಯ್ಯೋ, ನಾವು ಅವ್ರ ಸುದ್ದಿ ಹೋಗೋದು ಬೇಡಪ್ಪ, ಅವ್ರೇನಾದರೂ ಹಣ ಕೇಳ್ತಾರೆ, ನಾನು ಸಹಾಯ ಮಾಡಬೇಕಾಗುತ್ತೆ ಅಂತೇಳ್ಬಿಟ್ಟು ನಮ್ಮ ಹತ್ರನೇ ಬರಲ್ಲ, ಸಂಪರ್ಕವನ್ನು ಸಂಪೂರ್ಣವಾಗಿ ಕಡ್ಕೊಳ್ತಾರೆ. ಆದರೆ ಒಬ್ಬ ವ್ಯಕ್ತಿ ಮಾತ್ರ ನಾನು ನಿಮ್ಮ ಜೊತೆ ಇದ್ದೀನಿ, ಚಿಂತಿಸಬೇಡಿ ಅಂತ ಹೇಳಿದರೆ ಆ ಸಂಬಂಧವನ್ನು ನೀವು ಎಂದಿಗೂ ಕಳೆದುಕೊಳ್ಬೇಡಿ. ಸಂಬಂಧ ಎಂದರೆ ಹಣವಲ್ಲ. ಕೆಲವರು ಬರೀ ಸಂಬಂಧ ಅಂದ್ರೇನು, ಬರೀ ಹಣವನ್ನೇ ನೋಡ್ತಾ ಇರ್ತಾರೆ. ಎಲ್ಲ ಸಮಯದಲ್ಲೂ ಹಣದಿಂದ ಸಹಾಯ ಮಾಡಲು ಸಾಧ್ಯವಾಗೋದಿಲ್ಲ. ಬರೀ ಎಲ್ಲದಕ್ಕೂ ಒಂದು ನಮ್ಗೆ ಕಷ್ಟ ಬಂದಾಗ, ನಾವು ನೋವು ಬಂದಾಗ ಬರೀ ಹಣದೇ ಒಂದೇ ಸಮಸ್ಯೆ ಬರಲ್ಲ. ಆರ್ಥಿಕ ಸಮಸ್ಯೆ ಇದ್ದಾಗ ಮಾತ್ರ ಹಣದ ಸಹಾಯ ಆಗುತ್ತದೆ. ಆದರೆ ಕೆಲವು ಜೀವನದ ಏನಾದರೂ ಒಂದು ಸಮಸ್ಯೆ ಬಂದಾಗ ಅದು ಹಣ ಕೂಡ ಬರುವುದಿಲ್ಲ, ಸಹಾಯವಾಗೋದಿಲ್ಲ. ಆದರೆ ಒಂದು ಧೈರ್ಯದ ಮಾತು, ಒಂದು ಕರೆ, 1 ಗಂಟೆಯ ಸಮಯ ನಮ್ಮ ಜೊತೆ ಇದ್ದರೆ ಇವು ಕೂಡ ದೊಡ್ಡ ಸಹಾಯವಾಗ್ಬೋದಲ್ವಾ ಫ್ರೆಂಡ್ಸ್. ಒಂದು ಧೈರ್ಯದ ಮಾತು ಹೇಳೋದು, ಯಾರಾದರೂ ಒಂದು ಏನಾದರೂ ಫೋನ್ ಮಾಡಿ ಕರೆ ಮಾಡೋದು, 1 ಗಂಟೆ ನಮ್ಮ ಹತ್ರ ಇದ್ದರೆ ಅವರು ನಮ್ಮ ನೋವಿಗೆ ಸ್ಪಂದಿಸಿದರೆ ಇವು ಕೂಡ ಒಂದು ದೊಡ್ಡ ಸಹಾಯವಾಗಬಲ್ಲದು ಅಲ್ವಾ. ನಾವು ಕೂಡ ಅಂತಹ ವ್ಯಕ್ತಿನೇ ಆಗಿರಬೇಕು ಅಲ್ವಾ. ಕೆಲವೊಮ್ಮೆ ಒಬ್ಬರ ಜೊತೆ ಮೌನವಾಗಿ ಕುಳಿತುಕೊಳ್ಳುವುದು ಒಂದು ಬೆಂಬಲ ಅಂತ ಕೂಡ ಹೇಳ್ಬೋದು. ನಾವು ಕೂಡ ಅಂತಹ ವ್ಯಕ್ತಿ ಆಗಿರಬೇಕು. ನಮ್ಮ ಕಷ್ಟದಲ್ಲಿ ಯಾರಿರಬೇಕು ಎಂದು ನಾವು ಬಯಸುತ್ತೇವೋ ನಾವು ಕೂಡ ಅವರ ಕಷ್ಟದಲ್ಲಿ ಇರಬೇಕು. ನಮಗೆ ಕಷ್ಟ ಬಂದಾಗ ಅವರು ಸಹಾಯ ಮಾಡಬೇಕು, ಅವ್ರಿಗೆ ಕಷ್ಟವಾದಾಗ ನಾವು ಸಹಾಯ ಮಾಡಬೇಕು. ಸಂಬಂಧಗಳು ಯಾವತ್ತೂ ಏಕಪಕ್ಷೀಯಾಗಿರಬಾರ್ದು. ಅಂದರೆ ಒಬ್ಬರೇ ಮಾಡೋದು, ಆಮೇಲೆ ಅವರು ಮಾಡಿಸ್ಕೊಂಡಿರ್ತಾರೆ ಸಹಾಯನ, ಆಮೇಲೆ ಅವ್ರು ಮಾಡೋಕ್ಕೆ ಹೋಗೋದಿಲ್ಲ. ಆ ಥರ ಏಕಪಕ್ಷೀಯಾಗಿರಬಾರ್ದು. ಪ್ರೀತಿ, ಗೌರವ, ಸಮಯ ಮತ್ತು ಬೆಂಬಲ ಎರಡೂ ಕಡೆಯಿಂದನೂ ಇರಬೇಕು. ಸಣ್ಣ ಸಹಾಯ ದೊಡ್ಡ ನೆನಪಾಗುತ್ತದೆ ಅಲ್ವಾ. ನಾವು ಮಾಡಿದ ಒಂದು ದೊಡ್ಡ ಉಡುಗೊರೆಯನ್ನು ಜನರು ಮರ್ತ್ಬಿಡ್ತಾರೆ. ನಾವು ಯಾರಾದರೂ ಜನರಿಗೊಂದು ದೊಡ್ಡ ಉಡುಗೊರೆ ಕೊಟ್ಟರು ಅದನ್ನು ಮರ್ತ್ಬಿಡ್ತಾರೆ. ಆದರೆ ಅವರು ಅಳುತ್ತಿದ್ದಾಗ ನೀಡಿದ ಧೈರ್ಯದ ಒಂದು ಮಾತು ಅವರನ್ನು ಎಂದೆಂದಿಗೂ ಮರೆಯೋಕ್ಕಾಗಲ್ಲ. ಅವರು ಅಷ್ಟು ಚೆನ್ನಾಗಿ ಅವರು ನೆನ್ಪಿಟ್ಕೊಂಡಿರ್ತಾರೆ. ಅವರು ಅಳುತ್ತಿದ್ದಾಗ ಒಂದು ಧೈರ್ಯದ ಮಾತು ಹೇಳ್ತಾರಲ್ಲ, ಅದು ನಿಜವಾಗಿಯೂ ಅವರು ಮರೆಯೋದಿಲ್ಲ. ಜೀವನದಲ್ಲಿ ತುಂಬ ಸತ್ಯವಾದಗಳಿದ್ದಾವೆ.
ಅವುಗಳನ್ನು ನಾವು ಉಳಿಸ್ಕೋಬೇಕು. ಏನಂತಂದರೆ ಸಂಬಂಧ ಉಳಿಸಿಕೊಳ್ಳಲು ಯಾರಿಗಾದ್ರೂ ಸಂಬಂಧ ಉಳಿಸ್ಕೊಳ್ಬೇಕು ಅಂದರೆ ಅವರಿಗೆ ಅಹಂಕಾರ ಕಡಿಮೆ ಇರಬೇಕು, ಅರ್ಥ ಮಾಡಿಕೊಳ್ಳುವ ಮನಸ್ಸಿರಬೇಕು, ಕ್ಷಮಿಸುವ ಗುಣ ಇರಬೇಕು, ಸಮಯ ಕೊಡುವ ಅಭ್ಯಾಸ ಇರಬೇಕು. ಇವು ಇಲ್ಲದಿದ್ದರೆ ಯಾವ ಸಂಬಂಧವೂ ಹೆಚ್ಚು ದಿನ ಉಳಿಯುವುದಿಲ್ಲ ಅಲ್ವಾ. ಕಷ್ಟದಲ್ಲಿ ನಿಮ್ಮ ಕೈ ಹಿಡಿದವರನ್ನು ಯಶಸ್ಸು ಬಂದ ಮೇಲೆ ನೀವು ಮರೆಬೇಡಿ. ಯಾಕೆಂದರೆ ನಿಮ್ಮ ಜೀವನ ಕತ್ತಲೆಯ ದಿನಗಳಲ್ಲಿ ಇದ್ದಾಗ ಬೆಳಕಾಗಿ ನಿಂತವರೇ ಅವರು. ಸ್ನೇಹಿತರೆ, ನಿಜವಾದ ಸಂಬಂಧಗಳು ಮಾತುಗಳಿಂದ ಅಲ್ಲ. ನಾವು ಏನಾದರೂ ಕೆಲವು ಸಂಬಂಧಿಕರು ಬರ್ತಾರೆ, ಎಷ್ಟು ಬಣ್ಣದ ಮಾತುಗಳನ್ನಾಡಿ ಹೋಗ್ತಾರೆ. ಆದರೆ ಅಂಥ ಸಂಬಂಧಗಳಲ್ಲ. ಸಮಯದಲ್ಲಿ ಸಿಗುವ ಬೆಂಬಲದಿಂದ ಗೊತ್ತಾಗುತ್ತದೆ ಅವರು ಏನು ಸಂಬಂಧಗಳು ಅಂತ. ಆ ಸಮಯದಲ್ಲಿ ನಮಗೆ ಸಿಗ್ತದಲ್ಲ ಆ ಬೆಂಬಲ, ಆವಾಗ ಸಂಬಂಧಿಕರು ಏನು ಅಂತ ಗೊತ್ತಾಗುತ್ತದೆ. ಸುಖದಲ್ಲಿ ಕೈ ಕುಲುಕುವರು ಸಾವಿರಾರು ಜನ ಸಿಗ್ಬೋದು ನಮಗೆ ಅಲ್ವಾ. ಆದರೆ ಕಷ್ಟದಲ್ಲಿ ಕೈ ಹಿಡಿಯುವ ಒಬ್ಬ ವ್ಯಕ್ತಿಯ ಬೆಲೆ 1000 ಜನರಿಗಿಂತ ಹೆಚ್ಚಾಗಿರ್ತದೆ. ಆದ್ದರಿಂದ ನಮ್ಮ ಜೀವನದಲ್ಲಿ ಅಂತಹ ವ್ಯಕ್ತಿಗಳಿದ್ದರೆ, ನಿಮ್ಮ ಜೀವನದಲ್ಲಿ ಏನಾದರೂ ಅಂತಹ ವ್ಯಕ್ತಿಗಳಿದ್ದರೆ ಅವರನ್ನು ಗೌರವಿಸಿ, ಜೊತೆಗೆ ಸಂಬಂಧವನ್ನು ಪ್ರೀತಿಯಿಂದ ಉಳಿಸಿಕೊಳ್ಳಿ ಫ್ರೆಂಡ್ಸ್. ಸಂಬಂಧದ ನಿಜವಾದ ಬೆಲೆ ಸುಖದಲ್ಲಿ ಗೊತ್ತಾಗುವುದಿಲ್ಲ, ಕಷ್ಟದಲ್ಲಿ ಕೈ ಹಿಡಿದಾಗ ಮಾತ್ರ ಗೊತ್ತಾಗುತ್ತದೆ. ನಿಮಗೆ ಇಷ್ಟ ತನಕ ಈ ವಿಡಿಯೋ ಕನೆಕ್ಟ್ ಆಯಿತು, ಇದು ನಿಮ್ಗೆ ಇಷ್ಟ ಆಯ್ತಾನ ವಿಡಿಯೋ ಅಂತ ತಿಳ್ಕೊಳ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.